ಸರ್ವಪಕ್ಷದ ಸಭೆಯನ್ನು ಈ ಒಂದು ನೀರಿನ ಹಂಚಿಕೆ ಆದ ನಂತರ ಬಹುಶಃ 1991ರಿಂದ ನಿರಂತರವಾಗಿ ಸರ್ವಪಕ್ಷಗಳ ಸಭೆ ನಮ್ಮ ಭಾಗದಲ್ಲಿ ಸಮಸ್ಯೆಗಳು ಉದ್ಭವ ಆದಾಗ ಕರೆದಿರ್ತಕ್ಕಂಥದ್ದು ನಡ್ಕೊಂಬಂದಿದೆ ಆ ಪದ್ಧತಿ. ಇವತ್ತು ಈ ತೀರ್ಪೇನು ಕೊಟ್ಟಿದ್ದಾರೆ, ನಾನು ಪ್ರಥಮವಾಗಿ ಈ ತೀರ್ಪಿನ ವಿಷಯದಲ್ಲಿ ಈ ಕಾವೇರಿ ನಿರ್ವಹಣಾ ಪ್ರಾಧಿಕಾರದಲ್ಲಿದ್ದಾರಲ್ಲ, ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಕಾವೇರಿ ವಾಟರ್ ರೆಗ್ಯುಲೇಟರಿ ಅಥಾರಿಟಿ, ಈ ಎರಡೂ ಸಮಿತಿಯಲ್ಲಿರ್ತಕ್ಕಂಥ ಸದಸ್ಯರುಗಳಿಗೆ ನಾನು ಒತ್ತಾಯ ಆಗ್ತಕ್ಕಂಥದ್ದು, ನೀವು ಎ ಸಿ ರೂಮ್ನಲ್ಲಿ ಕೂತ್ಕೊಂಡು ಡೆಲ್ಲಿಯಿಂದ ತೀರ್ಮಾನ ಕೊಡ್ತಕ್ಕಂಥದ್ದಲ್ಲ. ಇದು ಪ್ರಮುಖವಾದಂಥ ವಿಷಯ. ನನ್ನ ಮಾಧ್ಯಮ ಸ್ನೇಹಿತರ ಮುಂದೆ ಇದಕ್ಕೆ ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೇನೆ, ಅವರಿಗೆ ಸಲಹೆ ಕೊಡ್ತಾ ಇದ್ದೇನೆ. ನೀವು ಎ ಸಿ ರೂಮಲ್ಲಿ ಕೂತ್ಕೊಂಡು ತೀರ್ಪು ಕೊಡೋದಲ್ಲ ಇದು. ನಮ್ಮ ಭಾಗದಲ್ಲಿ ಕಾವೇರಿಯ ಕ್ಯಾಚ್ಮೆಂಟ್ ಏರಿಯಾ ಏನಿದೆ ನಮ್ಮ ರಾಜ್ಯದಲ್ಲಿ ಇವತ್ತು KRS, ಹಾರಂಗಿ, ಕಬಿನಿ, ಹೇಮಾವತಿ, ಇಲ್ಲಿ ನೀರೇನು ಪ್ರಮಾಣ ಇದೆ ಮುಂದಿನ 6-7 ತಿಂಗಳಿಗೆ ತಮಿಳುನಾಡಲ್ಲಿರ್ತಕ್ಕಂಥ ಭವಾನಿ ಜಲಾಶಯ ಮತ್ತು ಮೆಟ್ಟೂರು ಜಲಾಶಯ, ಅಲ್ಲಿ ಏನು ನೀರಿದೆ, ಎಷ್ಟು ಪ್ರಮಾಣದ ನೀರಿದೆ ಅಲ್ಲಿ, ಇದೆಲ್ಲವನ್ನು ಸ್ಥಳಕ್ಕೆ ಹೋಗಿ ವೀಕ್ಷಣೆ ಮಾಡಿ ಈ ಸದಸ್ಯರುಗಳು. ಆ ರಾಜ್ಯದಕ್ಕೂ ಹೇಳಬೇಕಾಗ್ತದೆ, ತಮಿಳುನಾಡಿಗೆ ನಿಮಗೆ ಕುಡಿಲಿಕ್ಕೆ ನೀರಿನ ಒಂದು ಕೊರತೆ ಇದ್ದರೆ ಕುಡಿಲಿಕ್ಕೆ ನೀರನ್ನು ಕೊಡಬೇಕು ಅಂತಕ್ಕಂಥದ್ದು ಹೇಳಲಿಕ್ಕೆ ನಿಮಗೂ ಸಹ ಅಧಿಕಾರ ಇದೆ. ಇವತ್ತು ದೇಶದಲ್ಲಿರ್ತಕ್ಕಂಥದ್ದು ಮೊದಲು ಕುಡಿಯೋ ನೀರಿಗೆ ಆದ್ಯತೆ ಕೊಡಬೇಕು ಅಂತಕ್ಕಂಥದ್ದು. ನೀವು ಎ ಸಿ ರೂಮಲ್ಲಿ ಕೂತ್ಕೊಂಡು ಅಲ್ಲಿ ತೀರ್ಪು ಕೊಡೋದಕ್ಕಿಂತ ಪ್ರಮುಖವಾಗಿ ಈ ಎಲ್ಲ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಕರ್ನಾಟಕದ ಪರಿಸ್ಥಿತಿ ಏನಿದೆ, ತಮಿಳುನಾಡಿನ ಪರಿಸ್ಥಿತಿ ಏನಿದೆ, ಇದನ್ನು ಗಮನಕ್ಕೆ ತೆಗೆದುಕೊಳ್ಳೋದ್ರ ಮುಖಾಂತರ ತೀರ್ಮಾನ ಕೊಡಬೇಕಾಗಿತ್ತು ಅಂತಕ್ಕಂಥದ್ದು ನಾನು ಆಗ್ರಹ ಮಾಡ್ತಾಯಿದ್ದೀನಿ. ನಮ್ಮ ರಾಜ್ಯ ಸರ್ಕಾರಕ್ಕೂ ಇದನ್ನು ನೀವು ಒತ್ತಾಯ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಮೊದಲೇ ಹೇಳಿದಂಥ ರೀತಿಯಲ್ಲಿ ನಮಗೆ ನಮ್ಮ ಜಲಾಶಯಗಳಲ್ಲಿರ್ತಕ್ಕಂಥ ನೀರಿನ ಮಾಹಿತಿ ಏನಿದೆ, 54-55 TMC ನೀರಿದೆ ಈಗ. ಅದರಲ್ಲಿ ಬಹುಶಃ 10 TMC ನೀರು ಡೆಡ್ ಸ್ಟೋರೇಜ್ ಇದೆ. ಇನ್ನು 44 TMCನಲ್ಲಿ 30 TMC ನೀರು ಬೆಂಗಳೂರು ನಗರಕ್ಕೆ ಕುಡಿಲಿಕ್ಕೆ ಕೊಡಬೇಕು. ಮುಂದಿನ 7 ತಿಂಗಳು ಬೆಂಗಳೂರು ನಗರಕ್ಕೆ 30 TMC ನೀರು ಬೇಕು. ಇನ್ನು ನಿಮ್ಮ ಪರಿಸರ ಸಂರಕ್ಷಣೆಗೆ, ಎನ್ವಿರಾನ್ಮೆಂಟ್ ಸೆಕ್ಯೂರಿಟಿಗೋಸ್ಕರವಾಗಿ ಪರಿಸರ ಸಂರಕ್ಷಣೆಗೆ ಸುಮಾರು 10 TMC ನೀರು ಬೇಕಿದೆ, ಪ್ರಾಣಿಗಳು ಪಕ್ಷಿಗಳು ಉಳಿಲಿಕ್ಕೆ. ಈಗ ನೆನ್ನೆ ನನಗೆ ಬಂದಂಥ ಮಾಹಿತಿ, ಈ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಯವರು ಈ 3.5 ಕ್ಯೂಸೆಕ್ಸ್ ನೀರು ಬಿಡಿ ಅಂತ ಹೇಳಿರ್ತಕ್ಕಂಥದ್ದು 15 ದಿನ. ಮುಂದೆ ನಿಮಗೆ ಇನ್ನೂ ಒಂದು 12 TMC ನೀರು ದೊರಕತಕ್ಕಂಥ ಅವಕಾಶ ಇದೆ, ಡ್ಯಾಮಿಗೆ ಬರ್ತಕ್ಕಂಥದ್ದು ಅವಕಾಶ ಇದೆ. ಇವರು ನೀರು ಬಿಡಲಿಲ್ಲ. ಕೊನೆಗೆ ಅವರು ಮತ್ತೆ ಹೋದಾಗ ಕೋರ್ಟ್ನ ತೀರ್ಪನ್ನು ಉಲ್ಲಂಘನೆ ಮಾಡಿದ್ರು ಅಂತೇಳಿ ಕೊನೆಗೆ ಏನಾಯಿತು, SM ಕೃಷ್ಣ ಅವ್ರ ಕಾಲದಲ್ಲಿ. ಇದು ಎಲ್ಲ ಮುಖ್ಯಮಂತ್ರಿಗಳಿದ್ದಾಗ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗಳನ್ನು ಎದುರಿಸಿದ್ದಾರೆ.
ಸರ್, ಈ ಮೇಕೆದಾಟು ಮತ್ತು DPR ಚೇಂಜ್ ಮಾಡಿದ್ರೆ ಒಪ್ಪಿಗೆ ಸಿಗೋದು ನಿಮಗೆ ವಿಶ್ವಾಸ ಇದೆಯಾ ಸರ್? ಸಿಗ್ಬೋದು. ನೀವು ಕರೆಕ್ಟಾಗಿ ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ಮನವರಿಕೆ ಮಾಡಿಕೊಡ್ಬೇಕು. ತಮಿಳ್ನಾಡಿನ ಮುಖ್ಯಮಂತ್ರಿ ಏನು ನಾಳೆ ಬರ್ತಾರೆ, ಅವ್ರಿಗೂ ಹೇಳಬೇಕಾಗುತ್ತೆ. ಇದರ ಒಂದು ಜಲಾಶಯ ನಿರ್ಮಾಣ ಮಾಡೋದ್ರಿಂದ ನಿಮಗೆ ಎಷ್ಟು ಅನುಕೂಲ ಇದೆ, ಇದೆಲ್ಲವನ್ನು ಅರಿತುಕೊಳ್ಳಿ. ರಾಜಕೀಯಕ್ಕೋಸ್ಕರವಾಗಿ ನಿಮ್ಮ ರಾಜಕೀಯ ಪಕ್ಷಗಳಲ್ಲಿ ಪ್ರತಿಷ್ಠೆಗೋಸ್ಕರವಾಗಿ ಇದನ್ನು ತಡೆದ್ರೆ ಅದರ ನಷ್ಟ ನಿಮಗೆ ಹೊರತು ಅಂತಕ್ಕಂಥದ್ದನ್ನು ನಮಗಲ್ಲ ಅಂತಕ್ಕಂಥದ್ದು ಹೇಳಬೇಕಾಗತ್ತೆ ನಾವು. ಇದು ಎರಡು ಸರ್ಕಾರಗಳು, ಎರಡು ರಾಜ್ಯಗಳು ಒಂದು ಸಾಧಕ ಬಾಧಕಗಳನ್ನು ನೋಡೇ ತೀರ್ಮಾನಕ್ಕೆ ಬರಬೇಕು. ಬರೀ ರಾಜಕೀಯಕ್ಕೋಸ್ಕರ ದುರುಪಯೋಗ ಪಡಿಸ್ಕೋಬಾರ್ದು ಇದನ್ನು. ಬಿಜೆಪಿ ಪ್ರತಿಭಟನೆ ಮುಂದಾಗಿದ್ದಾರೆ, ಚರ್ಚೆ ಮಾಡಿದ್ರೆ ನೀವು ಕೂಡ ಭಾಗಿಯಾಗ ಇಲ್ಲ, ಅವರು ಘೋಷಣೆ ಮಾಡಿ ಈಗಾಗಲೇ ಇವತ್ತು ಪ್ರತಿಭಟನೆ ಅಂತಕ್ಕಂಥದ್ದು ಹೇಳಿದ್ದಾರೆ. ನಮ್ಮವರಿಗಾಗಲೇ ನಮ್ಮ ಕಾರ್ಯಕರ್ತರುಗಳು, ರೈತ ಸಂಘಗಳು ಮತ್ತು ಕನ್ನಡ ಸಂಘಟನೆಗಳು ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅದಕ್ಕೆ ನಮ್ಮ ಸಹಮತ ಕೊಟ್ಬಿಟ್ಟಿದ್ದಾರೆ. ನಮ್ಮವರು ಪ್ರತಿಭಟನೆ ಮಾಡ್ತಕ್ಕಂಥದ್ದು ಈಗ ಅವ್ರ ಪಕ್ಷ BJP ಪಕ್ಷದ ವತಿಯಿಂದ ಮಾಡಿದ್ದಾರೆ. ಅದಕ್ಕೆ ನಮ್ಮ ತಕರಾರಿಲ್ಲ, ವಿರೋಧ ಇಲ್ಲ, ನಮ್ಮದು ಸ್ವಾಗತ ಇದೆ. ಇಲ್ಲ, ಇದು ನೀರಿನ ಹಂಚಿಕೆ ವಿಷಯದಲ್ಲಿ ರಾಜ್ಯದ ಹಿತದೃಷ್ಟಿ, ರೈತರ ಹಿತದೃಷ್ಟಿಯಿಂದ ಪಕ್ಷಾತೀತವಾಗಿ ನಾವು ಹೋರಾಟ ಮಾಡೋದಷ್ಟೇ ಅಲ್ಲ, ನಮಗೆ ಇರ್ತಕ್ಕಂಥ ಕೆಲವು ಸಣ್ಣ ಪುಟ್ಟ ಮಾಹಿತಿಗಳೇನು ಸಂಗ್ರಹ ಮಾಡಿರ್ತೀವಿ, ಒಳ್ಳೆಯ ಸಲಹೆಯನ್ನು ಸರ್ಕಾರಕ್ಕೆ ಕೊಡ್ತಕ್ಕಂಥದ್ದು ಪ್ರತಿಪಕ್ಷಗಳ ಕರ್ತವ್ಯವೂ ಇದೆ. ಥ್ಯಾಂಕ್ ಯು ಬ್ರದರ್.